ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿ ಬರೋಬ್ಬರಿ 2 ತಿಂಗಳಾಯಿತು. ಈ ವೇಳೆ ಕೆಲವು ಆಪ್ತ ನಟರು ಮಾತ್ರ ಅವರನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ರು. ದರ್ಶನ್ ಜೊತೆಯಲ್ಲಿರುವಾಗ ಅಣ್ಣ, ಬಾಸ್, ದೇವ್ರು ಅಂತವರೆಲ್ಲ ಜೈಲಿನ ಕಡೆ ತಲೆ ಹಾಕಿಯೂ ಮಲಗಲಿಲ್ಲ. ಅಲ್ಲದೆ ದರ್ಶನ್ ಬಗ್ಗೆ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಮಾತನಾಡದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಆದ್ರೀಗ ದರ್ಶನ್ ನೋಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ರಚಿತಾ ರಾಮ್ ಹೋಗಿರೋದು ದರ್ಶನ್ ಅಭಿಮಾನಿಗಳಲ್ಲೇ ಆಕ್ಷೇಪಕ್ಕೆ ಕಾರಣ ಆಗಿದೆ. ಅಲ್ಲದೆ ಇನ್ನೊಂದಿಷ್ಟು ಜನ ನೀನ್ಯಾಕಮ್ಮ ಅಲ್ಲಿಗೆ ಹೋಗಿದ್ದೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ರಚಿತಾ ರಾಮ್ ದರ್ಶನ್ ಮೀಟ್ ಮಾಡಿದ್ದಕ್ಕೆ ಕಾರಣ ಇನ್ನೇನೋ ಇದೆ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ. 1 ವಾರದ ಹಿಂದೆ ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಪ್ರೆಸ್ ಮೀಟ್ ನಡೆದಿತ್ತು. ಇದಾದ ಕೆಲವೇ ದಿನಗಳಲ್ಲಿ ರಚಿತಾ ದರ್ಶನ್ ಮೀಟ್ ಮಾಡಿರೋದು ಅವರ ಅಭಿಮಾನಿಗಳಲ್ಲಿ ಹಲವು ರೀತಿಯ ಯೋಚನೆಗಳಿಗೆ ಕಾರಣ ಆಗಿದೆ. ಸಂಜು ವೆಡ್ಸ್ ಗೀತಾ ಸಿನಿಮಾ ರಿಲೀಸ್ ಡೇಟ್ ಹತ್ರ ಇರೋದ್ರಿಂದ ದರ್ಶನ್ ಫ್ಯಾನ್ಸ್ ನ ಥಿಯೇಟರ್ ಕಡೆಗೆ ಸೆಳೆಯೋದಕ್ಕೆ ರಚಿತಾ ರಾಮ್ ದರ್ಶನ್ ನ ಮೀಟ್ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಮೂಡಿದೆ. ಇದಕ್ಕೆ ದರ್ಶನ್ ಫ್ಯಾನ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಮೀಟ್ ಮಾಡಿದ್ರ ಅಥವಾ ಆರಂಭದ ದಿನಗಳಲ್ಲಿ ತನಗೆ ಸಹಾಯ ಮಾಡಿದ ಕೃತಜ್ಞತೆಗೆ ಭೇಟಿ ಆದ್ರ ಅನ್ನೋದನ್ನ ಅವರೇ ಕ್ಲಿಯರ್ ಮಾಡಬೇಕು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ಬಿಂದ್ಯಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಆದ್ರೆ 2 ತಿಂಗಳಿಂದ ನೋಡೋದಕ್ಕೆ ಹೋಗ್ದ ರಚಿತಾ ರಾಮ್ ಈಗ ಸರ್ಪ್ರೈಸ್ ವಿಸಿಟ್ ಮಾಡಿರೋದು ಸಿನಿ ಪ್ರಿಯರ ಮನದಲ್ಲಿ 108 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ.